ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ನಾವು ಟ್ರಿಪ್ಗೆ ಹೋಗಿದ್ವಿ ವಿತ್ ಫ್ಯಾಮಿಲಿ ನಿಯರ್ಲಿ 25 ಮೆಂಬರ್ಸು. ಸೊ ನಾವು ಅಡುಗೆ ಭಟ್ಟರನ್ನು ಕರ್ಕೊಂಡು ಹೋಗಿದ್ವಿ. ಇದು ಡೇ 2. ಡೇ 1ಅಲ್ಲಿ ಏನು ಮಾಡಿದ್ರು ಅಂತ ನಾನು ಶೇರ್ ಮಾಡಿಲ್ಲ. ಡೇ 2 ಆಫ್ಟರ್ನೂನ್ ಲಂಚ್ಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ದಾಲ್, ಆಂಧ್ರ ಸೈಡು ಪಪ್ಪು ಮಾಡ್ತಾರಲ್ಲ, ಸೊ ಅದು ಅಡುಗೆ ಭಟ್ಟರು ಮತ್ತು ಬಸ್ ಎಲ್ಲನೂ ಆಂಧ್ರದಿಂದನೇ ತೊಗೊಂಬಂದಿರೋದು. ನೋಡಿ ಕರ್ಕೊಂಬಂದಿರೋದು ಆಂಧ್ರ ಭಟ್ರು. ಇವರು ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿದ್ರು, ತೊಗರಿಬೇಳೆ. ಇದನ್ನು ಒಗ್ಗರಣೆ ಕೊಟ್ಟು ಅದರಲ್ಲಿ ಧನಿಯಾ ಪುಡಿ ಎಲ್ಲ ಹಾಕ್ತಾಯಿದ್ದಾರೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ನೋಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅವರು ಏನೇನು ಪ್ರಿಪೇರ್ ಮಾಡ್ಕೊಂಡು ತಂದಿದ್ರು ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಷ್ಟು ಮಾಡ್ಕೊಂಡಿದ್ರು. ಮತ್ತು ಇವರೇ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಮತ್ತು ಟೀ, ಕಾಫಿ ನಾವು ಹೇಳಿದ್ದು 5 ಡೇಸ್ಗೆ ನಿಯರ್ಲಿ 45,000 ಚಾರ್ಜ್ ಮಾಡಿದ್ದಾರೆ ನಮಗೆ. ಯಾಕಂದರೆ ಆಚೆ ಎಲ್ಲ ಹೋಗಿ ಅಲ್ಲೇ ತಿನ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಆಗಲ್ಲ ಅಂದರೆ ಹೆಲ್ತ್ ಇಶ್ಯೂ ಬರುತ್ತಲ್ಲ. ಸೊ ಹಾಗಾಗಿ ನಾವು ಅಡುಗೆ ಭಟ್ಟರನ್ನೇ ಕರ್ಕೊಂಡೋಗಿದ್ವಿ. ಸೊ ನಾವು ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಬರೋತ್ತಿಗೆಲ್ಲ ಅವ್ರು ಅಡುಗೆ ಮಾಡಿ ಇಡ್ತಾಯಿದ್ರು. ಸೊ ನಾವು ಮತ್ತೆ ಅಡುಗೆ ಮಾಡೋದು ಆ ಥರ ಏನಿಲ್ಲ, ರೆಡಿಯಾಗಿ ಇಡ್ತಾಯಿತ್ತು ಫುಡ್ ಎಲ್ಲನೂ. ನಾವು ಊಟ ಮಾಡಿಕೊಂಡು ಯಾರ ತಟ್ಟೆ ಹೊಡೆದು ತೊಳ್ಕೊಂಡು ಹೋಗೋದು. ನೋಡಿ ದಾಲ್ ರೆಡಿಯಾಗಿದೆ ಮತ್ತು ರೈಸೂ ರೆಡಿಯಾಗಿತ್ತು. ಇವತ್ತು ಬೆಳಗ್ಗೆ ಬಂದುಬಿಟ್ಟು ಇಡ್ಲಿ ಸಾಂಬಾರು ಮಾಡಿದರು, ಸಖತ್ತಾಗಿತ್ತು. ಇಡ್ಲಿ ಸಾಂಬಾರು ಆ್ಯಂಡ್ ಕಡಲೆಕಾಯಿ ಚಟ್ನಿ ಚೆನ್ನಾಗಿತ್ತು ಒಂಥರ, ನೋಡ್ಬೋದು. ಮತ್ತು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ರೈಸ್, ಆಂಧ್ರ ಸ್ಟೈಲ್ ಪಪ್ಪು ಆ್ಯಂಡ್ ಸೊಂಡಿಗೆ ಹಾಕಿದ್ರು, ಮತ್ತು ಉಪ್ಪಿನಕಾಯಿ, ಮಜ್ಜಿಗೆ ಲೈಟಾಗಿ. ಅವು ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರೇ 45,000 ಚಾರ್ಜ್ ಮಾಡಿದರು ನಮಗೆ. ಬರ್ತಲ್ವಾ 5 ಡೇಸ್ಗೆ 45,000. ಲಂಚ್ ಆ್ಯಂಡ್ ಫುಡ್ಡು ಮತ್ತು ಹೋಮ್ಲಿ ಫುಡ್ ಇರುತ್ತೆ, ಮತ್ತು ನಮಗೆ ಬ್ರೇಕ್ಫಾಸ್ಟು, ಟೀ, ಕಾಫಿ ಇರುತ್ತೆ, ಮತ್ತು ಸ್ನ್ಯಾಕ್ಸೂ 1 ಡೇ ಕೊಡ್ತೀವಿ ಅಂತ ಹೇಳಿದರು. ಇನ್ನು ನಾವು 2nd ಡೇ ಟ್ರಿಪ್ಪಲ್ಲಿದ್ದೀವಿ, ನೋಡ್ಬೋದು. ಫೈನಲಿ ಡಿನ್ನರ್ ಬಂದ್ಬಿಟ್ಟು ನಾಟ್ ಎ ಡಿನ್ನರ್, ಲಂಚ್ ಬಂದ್ಬಿಟ್ಟು ಅನ್ನಂ, ಪಪ್ಪು, ಸೊಂಡಿಗೆ, ಉಪ್ಪಿನಕಾಯಿ ಇತ್ತು, ಒಂಚೂರು ಮಜ್ಜಿಗೆ, ಅನ್ನ. ಹೋಮ್ಲಿ ಫುಡ್ ಚೆನ್ನಾಗಿ ಮಾಡ್ತಾಯಿದ್ರು. ಮನ್ವಿಗೆ ಫೀಡ್ ಮಾಡ್ತಾಯಿದ್ದ, ಅವ್ನು ಮೊಬೈಲ್ ಬೇಕು ಅಂತ, ಬೇಡ ಹಾಗೆ ತಿನ್ನಬೇಕು ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. ಎಷ್ಟು ಹಠ ಮಾಡ್ತಾರೆ ಆಚೆ ಬಂದಿದ್ದಾಗ, ಇನ್ನೂ ಜಾಸ್ತಿ ಹಠ ಮಾಡೋದು. ಎಲ್ಲರೂ ಇರ್ತಾರಲ್ವ, ಇನ್ನೂ ಗೋಮ್ ಜಾಸ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ವೆರಿ